ಸರಿ ಸಿನಿಮಾ ಒಂದು ಕ್ಲೋಸ್ ಆಯಿತು, ಇವತ್ತು ಶೂಟಿಂಗ್ ಪ್ಯಾಕಪ್ ಅಂದಾಗ ಹೇಗಿತ್ತು ನಿಮ್ಮ ಭಾವನೆ ಅಗೇನ್? ಖುಷಿ ಇತ್ತು. ಕುಂಬಳಕಾಯಿ ದಿವಸ ನಾನು ಇರಲಿಲ್ಲ ಅನ್ಕೋತೀನಿ. ಬಟ್ ಯಾವತ್ತೂ ಕೂಡ ಒಂದು ಸಿನಿಮಾ ಮುಗಿಸಿದಾಗ ಒಂದು ಏನೋ ಒಂದು ಸಾರ್ಥಕ ಭಾವ ಇರುತ್ತೆ. ಒಂದು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಹೊಸ ಟೀಮ್ ಇರುತ್ತೆ, ಒಂದು ಎಮೋಷನ್ಸ್ ಯು ಎಸ್ ಅಲ್ಲಿ ಎಸ್ಪೆಷಲಿ ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಕ್ಯಾಮ್ರಾಮನ್ ಅವರೆಲ್ಲ ಒಂದು ಬಾಂಡಿಂಗ್ ಆಗಿತ್ತು. ಸೊ ವಾಪಸ್ ಬಂದಾಗ ವಾಪಸ್ ಬರೋವಾಗ ಸ್ವಲ್ಪ ಆಬ್ವಿಯಸ್ಲಿ ಕೇಮ್ ವಿತ್ ದ ಹೆವಿ ಹಾರ್ಟ್. ಈ ಶೂಟಿಂಗ್ ಸಮಯದಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದ್ರೆ ಅದು ಫನ್ನಿ ಇರ್ಬೋದು ಅಥವಾ ಅಂದರೆ ಏನಾದರೂ ಒಂದು ವಿಚಾರ, ಖುಷಿ ಇರ್ಬೋದು, ತಮಾಷೆ ತರಲೆ ಇರ್ಬೋದು. ಅಮೆರಿಕ ಬಂದ ತಕ್ಷಣ ಸಿಟಿ ತಿರ್ಗೋಣ ಅಂತ ಹೋದೆ ನಾನು. ಹೋಗಿ ಒಂದು 5-10 ನಿಮಿಷಕ್ಕೆ ವಾಪಸ್ ರೂಮ್ಗೆ ಬಂದ್ಬಿಟ್ಟೆ. ನನಗೆ ಭಯ ಆಯ್ತು ಎಲ್ಲ ನೋಡಿ. ಅಯ್ಯೋ ಅಂತ ಅನ್ಸಿ ಎಲ್ಲೋ ಹೋಗ್ತಾ ಇದ್ದೀನಿ. ಒಂದು ರೀತಿಲಿ ಅಲ್ಲಿ ಇದ್ದಂತಹ ವಾತಾವರಣ ನನಗೇನೋ ಸ್ವಲ್ಪ ಭಯ ಆಡಿಸ್ತು. ಉಡುಪಿಟ್ಟು ಅಮೆರಿಕ ಅಂದೆ. ಬಟ್ ಏನೇ ಇದ್ರು ಯಾವತ್ತಿದ್ರು ನಮ್ಮ ದೇಶ ಯಾವತ್ತೂ ನಮಗೆ ಖುಷಿನೇ. ಅದೊಂದು. ಅದು ಬಿಟ್ಟು ಒಂದಷ್ಟು ಪ್ಲೇಸಸ್ ಹೋಗಿದ್ದೀನಿ. ಮೌಂಟ್ ರೇನಿಯರ್ ಅಂತ, ಮೌಂಟ್ ಬೇಕರ್ ಅಂತ. ನನ್ನ ಲೈಫಲ್ಲಿ ಫಸ್ಟ್ ಸ್ನೋ ನೋಡಿದ್ದೆ ಅಮೆರಿಕದಲ್ಲಿ. ಇಲ್ಲೆಲ್ಲೂ ಹೋಗಿರಲಿಲ್ಲ ನಾನು ಸ್ನೋ ನೋಡೋಕ್ಕೆ. ತುಂಬಾ ಮೆಮೊರಿಗಳನ್ನ ಹೊತ್ತು ತಂದಿದ್ದೀರಾ ಹಾಗಾದ್ರೆ ಅಮೆರಿಕದಿಂದ? ಲಾಟ್ ಆಫ್ ಮೆಮೊರೀಸ್. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಮಾತ್ರ, ಅದೊಂದು ಮೋರಲ್ ಸಪೋರ್ಟ್ ಇದ್ದರೆ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಸೊ ಫ್ಯಾಮಿಲಿ ಬಗ್ಗೆ? ಆಲ್ವೇಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ತುಂಬ ಐ ಆಲ್ವೇಸ್ ಬಿಲೀವ್ ಯಾರೇ ಒಬ್ಬ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾನೆ ಅಂತ ಹೇಳಿದರೆ ಅದರಲ್ಲಿ ಅವನ ಎಫರ್ಟ್ ಒಂದು 10% ಇದ್ದರೆ ಅವನು ಸುತ್ತ ಇರುವಂತಹ ಜನರ ಎಫರ್ಟ್ 90% ಇರುತ್ತೆ. ಅಂದರೆ ಅದು ಯಾವಾಗಲೂ ಹಾಗೆ. ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಅವ್ರು ಪುಷ್ ಮಾಡ್ತಾಯಿರ್ತಾರೆ, ಸಪೋರ್ಟ್ ಮಾಡ್ತಾಯಿರ್ತಾರೆ. ನನ್ನ ಕೇಸಲ್ಲಿ ತುಂಬ ಸಪೋರ್ಟ್ ಇದೆ. ಅವ್ರ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ಸ್ ಸಪೋರ್ಟ್ ಇಲ್ಲದೆ ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯವಿಲ್ಲ. 90ರ ದಶಕದಲ್ಲಿ 97-98 ಅಮೆರಿಕ ರಿಲೀಸ್ ಆದಾಗ ಹೇಗಿತ್ತು ನಮ್ಮ ದೇಶ, ಹೇಗಿತ್ತು ನಮ್ಮ ಭಾಷೆ? ಆವಾಗ ಅಮೆರಿಕಕ್ಕೂ ನಮ್ಮ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಆಯಿತು. ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು, ಯಾವುದೇ ವಿಚಾರದಲ್ಲಿ ಅವರು ನಮಗಿಂತ ತುಂಬಾ ಫಾರ್ವರ್ಡ್ ಇದ್ರು, ಒಂದಷ್ಟು ವರ್ಷ ಮುಂದೆ ಇದ್ದರು. ಈಗ ನಮ್ಮಲ್ಲೂ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ. ಇವಾಗ ನೀವು ಹೋಗಿ ಬಂದಿದ್ರಲ್ಲ, ಈಗೇನು ಹ್ಯೂಜ್ ಡಿಫ್ರೆನ್ಸ್, ದೊಡ್ಡ ಡಿಫ್ರೆನ್ಸ್ ಅನ್ನೋದೇನಿದೆ ನಮ್ಮ ಭಾರತಕ್ಕೂ ಅಥವಾ ಅಮೆರಿಕಕ್ಕೂ ಜೊತೆ? ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಅವರು ಮೊದಲೇ ಸ್ವಲ್ಪ ಡೆವಲಪ್ ಆಗಿದ್ದರಿಂದ ಒಂದಷ್ಟು ಡಿಫ್ರೆನ್ಸ್ ಇದೆ. ರೋಡ್ ಡಿಸಿಪ್ಲಿನ್ ಮೇ ಬಿ ನಾನು ಹೇಳೋದಾದರೆ ನನಗೆ ತುಂಬ ಡಿಫ್ರೆನ್ಸ್ ಅನಿಸಿದ್ದು. ಆಬ್ವಿಯಸ್ಲಿ ತುಂಬ ರೋಡಲ್ಲಿ ತುಂಬ ಡಿಸಿಪ್ಲಿನ್ಡ್ ಆಗಿರ್ತಾರೆ ಅವರು. ಸೊ ಅದು ನೋಡಿದ್ದೀನಿ. ಅದು ಬಿಟ್ಟು ಎಲ್ಲನೂ ನಮ್ಮ ದೇಶನೂ ತುಂಬ ಚೆನ್ನಾಗಿದೆ, ಅವ್ರ ದೇಶನೂ ಚೆನ್ನಾಗಿದೆ. ಅವರವರಿಗೆ ಯಾವೊಂದು ವಿಚಾರ ಅಮೆರಿಕದ ಇದೊಂದು ಪದ್ಧತಿ ಅಥವಾ ಇದೊಂದು ವಿಚಾರ ನಾವು ಅಳವಡಿಸ್ಕೋಬೇಕು ಅಂತ ಅನ್ಕೋತೀನಿ ನಾನು. ನನಗೆ ಹಂಗೆ ಅನಿಸ್ತು ಅವರು ರೋಡಲ್ಲಿ. ಬಟ್ ದೆನ್ ಅದು ಇಲ್ಲ ಅಳವಡಿಸ್ಬೇಕಂದ್ರೆ ಭಾಳ ಕಷ್ಟ ಇದೆ. ಬಿಕಾಸ್ ನಮಗಿರುವಂಥ ಪಾಪ್ಯುಲೇಷನ್, ನಮಗಿರುವಂಥ ಒಂದಷ್ಟು ಏನು ವಿಷಯಗಳಿದೆ, ಅದನ್ನು ಗಮನಿಸಿದ್ರೆ ಅದೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅದನ್ನು ನಾವು ಇಲ್ಲ ಅಳವಡಿಸಿದ್ರೆ ಎಲ್ಲರೂ ಕೂಡ ರೋಡಲ್ಲಿ ಡಿಸಿಪ್ಲಿನ್ಡ್ ಆಗಿ ಹೋಗುವಂಥ ಒಂದು ಮೈಂಡ್ ಸೆಟ್ ಬಂದರೆ ಅದು ತುಂಬ ದೊಡ್ಡ ವಿಚಾರ. ಅಂದರೆ ಕೇಳೋಕ್ಕೆ ತುಂಬ ಚಿಕ್ಕದು ಅನಿಸ್ಬೋದು. ಆಗುವಂಥ ರೋಡ್ ಆಕ್ಸಿಡೆಂಟ್ಸ್ಗಳು, ಇಷ್ಟು ಜನರನ್ನು ನಾವು ಕಳ್ಕೊತೀವಿ. ಅಂದರೆ ರೋಡ್ ಈಸ್ ಒನ್ ಆಫ್ ದ ಮೇಜರ್ ಕಿಲ್ಲರ್. ಅಂದರೆ ಸಾಯಿಸುವಂಥ ಒಂದು ಇದಂದರೆ ಅದು ರೋಡ್ ಆಕ್ಸಿಡೆಂಟ್ಸ್. ಸೊ ಆ ಡಿಸಿಪ್ಲಿನ್ ಬಂದರೆ, ಅಲ್ಲಿ ನಾನು ನೋಡಿರುವಂಥ ಡಿಸಿಪ್ಲಿನ್ ಇಲ್ಲೂ ಬಂದರೆ ಇಷ್ಟ ಆಯಿತು. ನಮ್ಮ ಭಾರತದಲ್ಲಿ ಇದು ಅಪ್ಲೈ ಆದರೆ ಚೆನ್ನಾಗಿರುತ್ತೆ. ಹೌದು, ಅಷ್ಟು ಸೇಫ್ಟಿ ವಿಚಾರವಾಗಿ ಒಳ್ಳೆ ವಿಚಾರ ಅಲ್ವಾ ಅದು. ಅಂದರೆ ಸೇಫ್ ಆಗಿರೋದು, ಎಲ್ಲರೂ ಮನೆಯಿಂದ ಹೋದವರು ವಾಪಸ್ ಸೇಫ್ ಆಗಿ ಬಂದರೆ ಈ ವಿಚಾರದಿಂದಾಗಿ ಒಳ್ಳೇದಲ್ವಾ. ಸೊ ಅದೊಂದು ನನಗೆ ಅನಿಸ್ತು. ಮೇ ಬಿ ವಿ ಕ್ಯಾನ್ ಅಂದರೆ ಅವರಿಂದ ಇನ್ಸ್ಪೈರ್ ಆಗಿ ಅದನ್ನು ತಗೋಬೋದು ಅಂತ ಅನಿಸ್ತು. ನೆಕ್ಸ್ಟು ತಮ್ಮ ಮುಂಬರುವ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದರೆ? ದಿಯಾ ಡೈರೆಕ್ಟರ್ ಜೊತೆ ಒಂದು ಸಿನಿಮಾ ಇನ್ನೊಂದು ಮಾಡ್ತಾ ಇದ್ದೀನಿ ನಾನು ಮತ್ತು ದೀಕ್ಷಿತ್. ದರ್ಶನ ಅಂತ ಒಂದು ಫಿಲ್ಮ್ ಮಾಡ್ತೀನಿ, ಕಾಮಿಡಿ ಫಿಲ್ಮ್. ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನೊಂದು ಡೈರೆಕ್ಷನ್ ಮಾಡಿದ್ದೀನಿ, ಬುಲ್ಡಾಗ್ ಅಂತ. ಅದು ರಿಲೀಸ್ ಆಗುತ್ತೆ. ಸರ್, ಕೊನೆಯದಾಗಿ ಅಮೆರಿಕ ಸಿನಿಮಾಗೆ ಯಾಕೆ ಬರಬೇಕು, ಯಾಕೆ ಬರಲೇಬೇಕು? ಅಮೆರಿಕ ನೋಡಬೇಕು ಅಂದರೆ ವೀಸಾ ಬೇಕಾಗಿಲ್ಲ. ಅಮೆರಿಕ ಟಿಕೆಟ್ ಸಿಕ್ಕಿದ್ರೆ ಸಾಕು. ಒಂದು ಅಮೆರಿಕದಲ್ಲಿ ಒಂದಷ್ಟು ದಿನ ಇದ್ದು, ಒಂದಷ್ಟು ಜನರ ಜೊತೆ ಬೆರೆತು, ಒಂದಷ್ಟು ಮೆಮೊರೀಸ್ ಅನ್ನು ತಗೊಂಡು ಅಮೆರಿಕನ ನೋಡ್ಕೊಂಡು ಬರ್ಬೋದು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಮೆರಿಕನ ಕಣ್ ತುಂಬಿಸ್ಕೊಂಡು ಮತ್ತೆ ಜಾಲಿ ಮಾಡ್ತೀರಾ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಇದಾಗಿದೆ. ಎಸ್ ಸರ್, ನಿಮ್ಮ ಮುಂಬರುವ ಎಲ್ಲ ಚಿತ್ರಗಳಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಅಮೆರಿಕ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.